ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಹೆಮ್ಮೆಯಿಂದ ಪ್ರಸ್ತುತಪಡಿಸುವ ನಮ್ಮ ನಿಮ್ಮ ನೆಚ್ಚಿನ ಲೆಟ್ ಮಿ ಎಕ್ಸ್ಪ್ಲೇನ್ ಸರಣಿಯ 2ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ ವಾರ ನಾವು ಇಷ್ಟಲಿಂಗದ ಆಕಾರ ಮತ್ತು ಸ್ವರೂಪದ ಬಗ್ಗೆ ಒಂದು ಮೇಲ್ನೋಟದ ಆದರೆ ಸುಂದರವಾದ ಚರ್ಚೆ ಮಾಡಿದ್ವಿ, ನೆನಪಿದೆ ಅಲ್ವಾ? ಆದರೆ ಆ ಪುಟ್ಟ ಇಷ್ಟಲಿಂಗದ ಹಿಂದೆ ಅಡಗಿರೋ ವಿಜ್ಞಾನ ಎಷ್ಟು ಅಗಾಧವಾಗಿದೆ ಅಂತ ನಿಮ್ಗೆ ಗೊತ್ತಾ? ಇವತ್ತು ಆ ಆಳವಾದ ವಿಜ್ಞಾನ ಮತ್ತು ಅದರ ತತ್ವವನ್ನು ನಮಗೂ ನಿಮಗೂ ಅರ್ಥವಾಗುವ ಹಾಗೆ ಸ್ವಲ್ಪ ಸರಳವಾಗಿ ಆದರೆ ಅಷ್ಟೇ ಆಪ್ತವಾಗಿ ಅರಿಯುವ ಪ್ರಯತ್ನ ಮಾಡೋಣ ಬನ್ನಿ. ಇದಕ್ಕೂ ಮುನ್ನ ನಾವು ಇವತ್ತು ನಿಮ್ಮೊಡನೆ ಹಂಚಿಕೊಳ್ಳುತ್ತಿರುವ ಈ ಅದ್ಭುತ ಒಳನೋಟಗಳ ಮೂಲ ಯಾವುದು ಅಂತ ಹೇಳಲೇಬೇಕು. ಲಿಂಗೈಕ್ಯ ಪ್ರೊಫೆಸರ್ ಬಿ ವಿರೂಪಾಕ್ಷಪ್ಪನವರು ರಚಿಸಿದ ಹಾಗೂ ಬಸವ ಸಮಿತಿ ಪ್ರಕಟಿಸಿರುವ ಶರಣ ತತ್ವ ವಿವೇಚನೆ ಭಾಗ 1 ಎಂಬ ಅತ್ಯಮೂಲ್ಯ ಗ್ರಂಥದಿಂದ ಈ ವಿಚಾರಗಳನ್ನು ಆರಿಸಿಕೊಳ್ಳಲಾಗಿದೆ. ಆ ಹಿರಿಯ ಜೀವಕ್ಕೊಂದು ಶಿರಬಾಗಿ ವಂದನೆ ಸಲ್ಲಿಸಿ ವಿಷಯದ ಕಡೆ ಬರೋಣ. ವಿಜ್ಞಾನ ಅಷ್ಟು ಮುಂದುವರೆದಿರದ 800 ವರ್ಷಗಳ ಹಿಂದೆಯೇ ನಮ್ಮ ಬಸವಾದಿ ಶರಣರು ಬ್ರಹ್ಮಾಂಡದ ಸ್ವರೂಪ ಹೇಗಿದೆ ಅಂತ ಊಹಿಸಿದ್ದರು. ಅಂದರೆ ಅಚ್ಚರಿಯಾಗುತ್ತೆ ಅಲ್ವಾ? ಭೌತಿಕ ವಿಸ್ತಾರ, ಕಾಲ ಅಂದರೆ ಟೈಮ್ ಮತ್ತು ದೇಶ ಅಂದರೆ ಸ್ಪೇಸ್ ಇವೆಲ್ಲವನ್ನೂ ಮೀರಿ ನಿಂತಿರುವ ಈ ಇಡೀ ಬ್ರಹ್ಮಾಂಡವೇ ಕೇವಲ ಒಂದು ಚಿಕ್ಕ ಕಣದಂತೆ ತೋರುವ ದಿವ್ಯ ಸ್ಥಿತಿಯೇ ಪರಶಿವ ಅಂತ ಅವರು ವಿವರಿಸುತ್ತಾರೆ. ಈ ಮಾತು ಕೇಳುವಾಗ ನಿಮ್ಮ ಮನಸ್ಸಿಗೆ ಥಟ್ಟನೆ ಆಧುನಿಕ ಭೌತಶಾಸ್ತ್ರದ ಸಿಂಗ್ಯುಲಾರಿಟಿ ಕಲ್ಪನೆ ನೆನಪಾಗಬಹುದು. ವಿಜ್ಞಾನದ ಪ್ರಕಾರ ಸಿಂಗ್ಯುಲಾರಿಟಿ ಅಂದರೆ ಇಡೀ ವಿಶ್ವದ ಅಪಾರವಾದ ದ್ರವ್ಯರಾಶಿ ಅಂದರೆ ಮಾಸ್ ಮತ್ತು ಶಕ್ತಿಯೆಲ್ಲವೂ ಯಾವುದೇ ಗಾತ್ರವಿಲ್ಲದ, ಕೊನೆಯೇ ಇಲ್ಲದ ಒಂದು ಅತ್ಯಂತ ಚಿಕ್ಕ, ಅನಂತವಾದ ಅಂದರೆ ಇನ್ಫೈನೈಟ್ ಆದ ಬಿಂದುವಿನಲ್ಲಿ ಅಡಗಿರುವ ಸ್ಥಿತಿ. ಈ ಒಂದು ಬಿಂದುವಿನಲ್ಲಿ ಸ್ಪೇಸ್ ಅಂದರೆ ಸ್ಥಳ ಮತ್ತು ಟೈಮ್ ಅಂದರೆ ಕಾಲ ಎರಡೂ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತವೆ. ಇದನ್ನ ನಮ್ಮ ಅಲ್ಲಮ ಪ್ರಭುಗಳು ಅದೆಷ್ಟು ಮಾರ್ಮಿಕವಾಗಿ ಕೇವಲ ಒಂದೇ ಸಾಲಿನಲ್ಲಿ ಲಿಂಗವೆಂಬುದೊಂದು ಅನಂತದ ಹೆಸರು ಅಂತ ಹೇಳಿಬಿಟ್ಟಿದ್ದಾರೆ ನೋಡಿ. ಭೌತಿಕ ಮಿತಿಗಳನ್ನೆಲ್ಲ ಕಳಚಿಕೊಂಡು ಒಂದು ಪುಟ್ಟ ಬಿಂದುವಿನಲ್ಲಿ ಅನಂತತೆ ಒಲಿದು ಬರುವ ಆ ಅಗಾಧತೆಯೇ ಶರಣರು ಕಂಡ ಲಿಂಗತತ್ವ. ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಬೇಕು ಅಂದರೆ ಜಗನ್ಮಾನ್ಯ ಅನುಭಾವಿಗಳಾದ ವಿಶ್ವಗುರು ಬಸವಣ್ಣನವರ ಈ ರೋಮಾಂಚನಕಾರಿ ವಚನವನ್ನೊಮ್ಮೆ ಗಮನಿಸಿ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮ ಅಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ, ಆಗೋಚರ, ಅಪ್ರತಿಮಲಿಂಗವೇ, ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ನಿಮ್ಗೆ ಗೊತ್ತಾ, ಈ ವಚನದ ಸಾಲುಗಳನ್ನು ನೀವು ಇಂದಿನ ಭೌತಿಕ ವಿಜ್ಞಾನದ ಹೋಲೋಗ್ರಾಫಿಕ್ ಪ್ರಿನ್ಸಿಪಲ್ ಜೊತೆ ತಾಳೆ ಹಾಕಿ ನೋಡಿದರೆ ಮೈ ಜುಮ್ ಅನ್ನುತ್ತೆ. ಹೋಲೋಗ್ರಾಫಿಕ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ಬೃಹತ್ತಾದ ಒಂದು 3D ಆಕಾರದಲ್ಲಿರುವ ವಿಶ್ವದ ಅಥವಾ ಪ್ರದೇಶದ ಸಮಗ್ರ ಮಾಹಿತಿಯನ್ನು ಅದರ ಹೊರವಲಯದ ಕೇವಲ 2D ಆವರಣದ ಒಂದು ಪುಟ್ಟ ಜಾಗದಲ್ಲಿಯೂ ಸಂಪೂರ್ಣವಾಗಿ ಯಾವುದೇ ಲೋಪವೂ ಇಲ್ಲದೆ ಹಿಡಿದಿಡಬಹುದು ಅಂತ ವಿಜ್ಞಾನ ಸಾಬೀತು ಮಾಡುತ್ತೆ. ಗುರು ಬಸವಣ್ಣನವರು ಹೇಳುತ್ತಿರುವುದು ಕೂಡ ಇದೇ ಬೃಹತ್ ವಿಜ್ಞಾನವನ್ನೇ ತಾನೆ. ಆಕಾಶ, ಭೂಮಿ ಮತ್ತು ಬ್ರಹ್ಮಾಂಡಗಳನ್ನು ದಾಟಿ ನಾವು ಊಹಿಸಲೂ ಆಗದಷ್ಟು ಬೃಹತ್ತಾಗಿ ಬೆಳೆದಿರುವ ಆ ಮಹಾನ್ ದೈವಿಕ ಶಕ್ತಿ ತನ್ನ ಅಗಾಧವಾದ ಸ್ವರೂಪವನ್ನು ಎಳ್ಳಷ್ಟೂ ಬಿಟ್ಟುಕೊಡದೆ ಭಕ್ತನ ಕರಸ್ಥಳದ ಅಂದರೆ ಅಂಗೈ ಮೇಲಿನ ಆ ಪುಟ್ಟ ಇಷ್ಟಲಿಂಗದೊಳಗೆ ಚುಳುಕಾಗಿ ಅಂದರೆ ಅಚ್ಚುಕಟ್ಟಾಗಿ ಅಡಕವಾಗಿ ನಿಂತಿದೆ ಎನ್ನುವುದು ಎಂಥ ಕೌತುಕದ ವಿಚಾರ. ಈ ಜಗತ್ತು ಸೃಷ್ಟಿಯಾದದ್ದು ಅದೇ ಲಿಂಗದಿಂದ, ಕೊನೆಗೆ ಎಲ್ಲಾ ಲೀನವಾಗೋದು ಕೂಡ ಅದೇ ಲಿಂಗದಲ್ಲೇ ಅನ್ನೋದು ಶರಣರ ನಿಲುವು. ಇಂದಿನ ಕಾಸ್ಮಾಲಜಿ ಅಂದರೆ ಬ್ರಹ್ಮಾಂಡದ ಅಧ್ಯಯನ ಏನು ಹೇಳುತ್ತೆ ಗೊತ್ತಾ? ಈ ವಿಶ್ವದಲ್ಲಿ ಯಾವುದೂ ಸಂಪೂರ್ಣವಾಗಿ ಖಾಲಿಯಿಲ್ಲ. ನಾವು ವಾಸವಿರುವ, ನಾವು ನೋಡುವ ನಮ್ಮದೇ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಕೋಟ್ಯಾನುಕೋಟಿ ನಕ್ಷತ್ರಗಳಿವೆ. ಹೀಗೆ ನಮ್ಮ ಕಣ್ಣಿಗೆ ಎಟಕುವ ಬ್ರಹ್ಮಾಂಡವೇ ಬರೋಬ್ಬರಿ 93 ಬಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ವಿಸ್ತಾರವಾಗಿದೆ. ಈ ಕೋಟಿ ಕೋಟಿ ನಕ್ಷತ್ರಗಳ ಮಧ್ಯೆ ಇರುವ ಜಾಗ ಬರೀ ಶೂನ್ಯವಲ್ಲ, ಅದನ್ನೇ ವಿಜ್ಞಾನಿಗಳು ಡಾರ್ಕ್ ಮ್ಯಾಟರ್ ಅಥವಾ ಡಾರ್ಕ್ ಎನರ್ಜಿ ಅಂತ ಕರೀತಾರೆ. ಅಂದರೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾ, ಅರಗಿಸಿಕೊಳ್ಳುತ್ತಾ ಮತ್ತು ಪೋಷಿಸುತ್ತಿರುವ ಅಗೋಚರ ಶಕ್ತಿ ಅದು. ಶರಣರು ಈ ಅಗಾಧವಾದ ನಿರ್ಗುಣ ಶೂನ್ಯವನ್ನೇ ಎಲ್ಲವನ್ನೂ ಬೆಸೆಯುವ ಶಿವ ಅಂದರು. ಆ ಅಗಾಧತೆಯನ್ನು ಅಂಗೈ ಮೇಲೆ ಕಾಣುವುದೇ ಇಷ್ಟಲಿಂಗ ಪೂಜೆ. ಅದಕ್ಕೆ ಬಸವಣ್ಣನವರ ಮತ್ತೊಂದು ಸುಂದರವಾದ ವಚನ.
ಎತ್ತೆತ್ತ ನೋಡಿದಡತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಇದು ಆಧುನಿಕ ಕ್ವಾಂಟಮ್ ಫೀಲ್ಡ್ ಥಿಯರಿಗೆ ಹಿಡಿದ ಕೈಗನ್ನಡಿಯಿದ್ದ ಹಾಗೆ. ಕಲ್ಲು, ಮಣ್ಣು, ನಕ್ಷತ್ರ ಅಥವಾ ನಾವು ನೀವು ಎಲ್ಲರೂ ಮೂಲತಃ ಆ ಒಂದೇ ಒಂದು ಶಕ್ತಿ ಕ್ಷೇತ್ರದ ಒಂದೇ ಚೈತನ್ಯದ ಬೇರೆ ಬೇರೆ ಆವೃತ್ತಿಗಳು ಅಂದರೆ ವರ್ಷನ್ಸ್ ಮಾತ್ರ ಅಂತ ಈ ಸಿದ್ಧಾಂತ ಸ್ಪಷ್ಟಪಡಿಸುತ್ತದೆ. ಇನ್ನು ಇಷ್ಟಲಿಂಗದ ಆ ಕರಾರುವಾಕ್ಕಾದ ದುಂಡನ ಅಂಡಾಕಾರ ಇದೆಯಲ್ಲ, ಅದು ವಿಜ್ಞಾನದ ಹೈಡ್ರೋಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂನ ಸೂಚಿಸುತ್ತದೆ. ವಿಶ್ವದ ಕಾಯಗಳೆಲ್ಲ, ಗ್ರಹ ನಕ್ಷತ್ರಗಳೆಲ್ಲ ತಮ್ಮದೇ ಆದ ಗುರುತ್ವಾಕರ್ಷಣೆಯ ಪ್ರಭಾವದಿಂದ ಸಹಜವಾಗಿ ಮತ್ತು ನಿಖರವಾಗಿ ಹೇಗೆ ದುಂಡಗ ಆಕಾರ ಪಡೆಯುತ್ತವೋ ಅದೇ ನೈಜ ಪ್ರಾಕೃತಿಕ ಸ್ವರೂಪ ಈ ಪುಟ್ಟ ಲಿಂಗದಲ್ಲಿ ಅಡಗಿದೆ. ಇವೆಲ್ಲಕ್ಕೂ ಮಿಗಿಲಾದ ರಹಸ್ಯ ಅಡಗಿರೋದು ಲಿಂಗದ ಬಣ್ಣ ಮತ್ತು ಆಕವಚದಲ್ಲಿ. ಇಷ್ಟಲಿಂಗವನ್ನು ಆಯಸ್ಕಾಂತೀಯ ಗುಣವಿರುವ ಕಾಂತಶಿಲೆಯಿಂದ ಅಂದರೆ ಮ್ಯಾಗ್ನೆಟಿಕ್ ಸ್ಟೋನ್ನಿಂದ ತಯಾರಿಸುವುದರ ಜೊತೆಗೆ ಅದಕ್ಕೆ ಹಚ್ಚುವ ಹೊಳೆಯುವ ಕಡು ಕಪ್ಪಾದ ಕಾಂತೀಯ ಲೇಪನವಿದೆಯಲ್ಲ, ಅದು ನಮ್ಮ ಗ್ಯಾಲಕ್ಸಿಯಲ್ಲಿರುವ ಕಪ್ಪು ರಂಧ್ರಗಳ ತರಹ ಅಂದರೆ ಬ್ಲ್ಯಾಕ್ ಹೋಲ್ಸ್ ತರಹ ವರ್ತಿಸುತ್ತದೆ. ಒಂದು ಕಪ್ಪು ರಂಧ್ರವು ತನ್ನ ಅಗಾಧ ಗುರುತ್ವಾಕರ್ಷಣೆಯಿಂದ ಸಮಸ್ತವನ್ನೂ ತನ್ನೆಡೆಗೆ ಎಳೆದುಕೊಳ್ಳುವ ಹಾಗೆ ಭಕ್ತನೊಬ್ಬ ಇಷ್ಟಲಿಂಗದ ಕಡೆ ತನ್ನ ದೃಷ್ಟಿಯನ್ನು ನೆಟ್ಟ ಕ್ಷಣವೇ ಅವನ ಹರಿದು ಹಂಚಿಹೋದ ಆಲೋಚನೆಗಳು, ಏಕಾಗ್ರತೆ, ಇಂದ್ರಿಯಗಳ ಸೆಳೆತ ಹೀಗೆ ಎಲ್ಲವನ್ನೂ ಆ ಇಷ್ಟಲಿಂಗದ ಕಡು ಕಪ್ಪು ಬಣ್ಣ ತನ್ನೊಳಗೆ ಹೀರಲು ಆರಂಭಿಸುತ್ತದೆ. ಭಕ್ತ ತನ್ನ ಸಂಪೂರ್ಣ ಗಮನವನ್ನು ಅಲ್ಲಿ ನಿಶ್ಚಲವಾಗಿಟ್ಟು ನೋಡುವ ಆ ತ್ರಾಟಕ ಯೋಗದ ಅಂದರೆ ಪೂಜೆಯ ಪ್ರಕ್ರಿಯೆ ಇದೆಯಲ್ಲ, ಅದನ್ನ ನಾವು ಕ್ವಾಂಟಮ್ ವಿಜ್ಞಾನದ ಅಬ್ಸರ್ವರ್ ಇಫೆಕ್ಟ್ಗೆ ಸರಿಸಮಾನವಾಗಿ ಹೋಲಿಸಬಹುದು. ಮಾನವನ ಮನಸ್ಸೆಂಬ ಚಂಚಲ ಕಣ ತದೇಕ ಚಿತ್ತದಿಂದ ಆ ಕೇಂದ್ರವನ್ನು ವೀಕ್ಷಿಸುತ್ತಿರುವಾಗಲೇ ಅದಕ್ಕೆ ಒಂದು ನಿರ್ದಿಷ್ಟ ಅಸ್ತಿತ್ವ ಪ್ರಾಪ್ತವಾಗುತ್ತದೆ. ಅಂದರೆ ಭಕ್ತ ಅಂದರೆ ಅಬ್ಸರ್ವರ್ ವೀಕ್ಷಿಸಿದ ಗಳಿಗೆಯಲ್ಲಿ ನಿರ್ಗುಣವಾಗಿರುವ ಶೂನ್ಯವು ಪ್ರಜ್ಞೆಯ ರೂಪದಲ್ಲಿ ಗೋಚರವಾಗುತ್ತದೆ. ಆ ಏಕಾಗ್ರತೆಯ ಗಳಿಗೆಯಲ್ಲಿ ಏನಾಗುತ್ತೆ ಗೊತ್ತಾ? ಇಷ್ಟಲಿಂಗದಲ್ಲಿರುವ ಆಯಸ್ಕಾಂತೀಯ ಶಕ್ತಿಗೂ ಮತ್ತು ಭಕ್ತನ ದೇಹದಲ್ಲಿರುವ ಜೈವಿಕ ವಿದ್ಯುತ್ ಕ್ಷೇತ್ರಕ್ಕೂ ಒಂದು ಅಪೂರ್ವವಾದ ತಾಳಮೇಳ ಅಥವಾ ಸಿಂಕ್ ಏರ್ಪಡುತ್ತದೆ. ನಮ್ಮೊಳಗಿನ ಸುಪ್ತ ಚೈತನ್ಯ ಮೂನಾಧಾರದಿಂದ ನರಮಂಡಲಗಳ ಮುಖಾಂತರ ನಮ್ಮ ಮಿದುಳಿನ ಸಹಸ್ರಾರಕ್ಕೆ ಏರುತ್ತಾ ವಿಕಾಸಗೊಳ್ಳುತ್ತದೆ. ಇದೆಂಥ ರೋಮಾಂಚನಕಾರಿಯಾದ ದಾರಿ ಅಲ್ವೇ? ಇವೆಲ್ಲ ಕೇಳಿದ ಮೇಲೆ ಸ್ವಲ್ಪ ಹೊತ್ತು ಆಳವಾಗಿ ಕಲ್ಪಿಸಿಕೊಂಡು ನೋಡಿ. ನಾವು ಅಂಗೈನಲ್ಲಿಟ್ಟುಕೊಂಡು ಪೂಜಿಸುವ ಈ ಇಷ್ಟಲಿಂಗ ಕುರುಡಾಗಿ ಯಾವುದೇ ಶಕ್ತಿಗೆ ಮಾಡುವ ಒಂದು ಯಾಂತ್ರಿಕ ಆಚರಣೆ ಅಂತೂ ಖಂಡಿತವಾಗಿಯೂ ಅಲ್ಲ. ಇವೆಲ್ಲವನ್ನೂ ಮೀರಿದ ಒಂದದ್ಭುತವಿದು. ಆಧುನಿಕ ವಿಜ್ಞಾನದ ಮೈಕ್ರೋ ಅಂದರೆ ಸೂಕ್ಷ್ಮ ಮತ್ತು ಮ್ಯಾಕ್ರೋ ಅಂದರೆ ಬೃಹತ್ ತತ್ವಗಳನ್ನು ಒಟ್ಟು ಸೇರಿಸುವಂತಹ ಅಪ್ಪಟ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಸೇತುವೆ ಇದು. ಮನುಷ್ಯನ ಸಾಮಾನ್ಯ ಪ್ರಜ್ಞೆಯನ್ನು ವಿರಾಟ್ ಶಕ್ತಿಯೊಂದಿಗೆ ನೇರವಾಗಿ ಬೆಸೆಯುವಂತಹ ವೀಕ್ಷಿಸುವ ಭಕ್ತ ಹಾಗೂ ಆ ಅಪಾರ ಶೂನ್ಯ ಇವೆರಡನ್ನೂ ಒಂದೇ ಕಣದಲ್ಲಿ ದಕ್ಕಿಸುವ ಅದ್ಭುತವಾದ ಸಾಧನ ನಮ್ಮ ಇಷ್ಟಲಿಂಗ. ಈ ಪಾರಮಾರ್ಥಿಕ ಪಯಣವನ್ನು ನಮಗೆ ಒದಗಿಸಿಕೊಟ್ಟ ಗುರು ಬಸವಣ್ಣನವರ ಇಷ್ಟಲಿಂಗದ ಹಿನ್ನೆಲೆ ಹಾಗೂ ಇಂದಿನ ನಮ್ಮ ಈ ವೈಜ್ಞಾನಿಕ ಮತ್ತು ತಾತ್ವಿಕ ಸಂವಾದ ಖಂಡಿತ ನಿಮ್ಮಲ್ಲಿ ಇಷ್ಟಲಿಂಗದ ಕುರಿತಾದ ದೃಷ್ಟಿಕೋನವನ್ನು ಮತ್ತಷ್ಟು ವಿಸ್ತರಿಸಿವೆ ಅಂತ ನಾನು ನಂಬಿದ್ದೀನಿ. ಮುಂದಿನ ಮಂಗಳವಾರ ಲೆಟ್ ಮಿ ಎಕ್ಸ್ಪ್ಲೇನ್ ಸರಣಿಯ ಹೊಸ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ಕಾನ್ಸೆಪ್ಟ್ನ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು.